ಆತ್ಮೀಯರೇ, ತಮ್ಮೆಲ್ಲರಿಗೆ ತಿಳಿಯಪಡಿಸುವುದೇನೆಂದರೆ ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಅಲ್ಲಿಯ ವಿಚಾರಧಾರೆಗಳು ನಡೆಯಬೇಕಾಗಿದೆ. ಈ ಸಂದರ್ಭದಲ್ಲಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಸಿದ್ದನಗೌಡ ಪಾಟೀಲ್ರವರು ಈ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. ಹಾಗೆ ಪಾದಯಾತ್ರೆಯ ಮುಖಾಂತರ ಬೆಳಗಾವದ ವಿಧಾನಸೌಧಕ್ಕೆ ಭೇಟಿ ಕೊಡಲಿದ್ದಾರೆ. ಅಲ್ಲಿ ಸಮಸ್ಯೆಗಳನ್ನು ತಿಳಿಸಲಿದ್ದಾರೆ. ಸಮಗ್ರ ಉತ್ತರ ಕರ್ನಾಟಕಕ್ಕೆ 371(j) ಕಲಂ ನೀಡುವ ಹಾಗೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿರುವುದನ್ನು ಖಂಡಿಸಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಮತ್ತು ಉತ್ತರ ಕರ್ನಾಟಕ ಸೇನೆ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳ ಸಹಯೋಗದಲ್ಲಿ ಈ ಪಾದಯಾತ್ರೆ ಕೈಗೊಳ್ಳಲಾಗಿದೆ. ಉತ್ತರ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳ ನಂತರದ ದಿನಗಳಿಂದ ಇಲ್ಲಿಯವರೆಗೆ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು, ಅಧಿಕಾರಿಗಳು ಉತ್ತರ ಕರ್ನಾಟಕದ ಜನರನ್ನು ತಮ್ಮ ಕೈಗೊಂಬೆಯಂತೆ ತಮಗೆ ಅನುಗುಣವಾಗಿ ಅನುಕೂಲಕ್ಕಾಗಿ ರಾಜಕಾರಣಿಗಳು ಜನರನ್ನು ಮತ್ತು ಜನಪ್ರತಿನಿಧಿಗಳನ್ನು ಬಳಸುತ್ತಿದ್ದಾರೆ. ಆದ್ದರಿಂದ ಉತ್ತರ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಮುಂಬೈ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು ಅನ್ಯಾಯ ಮಾಡುತ್ತಾ ಬಂದಿರುತ್ತಾರೆ. ರಾಜ್ಯದಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಾ ಬಂದಿರುತ್ತಾರೆ. ಇದರಿಂದ ಉತ್ತರ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಇದರ ಬಗ್ಗೆ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮುಖಾಂತರ ಹಾಗೂ ಚಳವಳಿ ಮುಖಾಂತರ ಹಲವು ಬಾರಿ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ನಂತರದ ದಿನಗಳಲ್ಲಿ ಉತ್ತರ ಕರ್ನಾಟಕವನ್ನು 2 ಭಾಗವಾಗಿ ಮಾಡಿ ಒಂದು ಭಾಗಕ್ಕೆ ಕಲ್ಯಾಣ ಕರ್ನಾಟಕ, ಮತ್ತೊಂದು ಭಾಗಕ್ಕೆ ಕಿತ್ತೂರು ಕರ್ನಾಟಕ ಎಂದು ವಿಂಗಡಿಸಿದರು. ಅದರಲ್ಲಿ ಒಂದು ಭಾಗವಾದ ಕಲ್ಯಾಣ ಕರ್ನಾಟಕಕ್ಕೆ 371(j) ನೀಡಿದ್ದಾರೆ. ಅದರಂತೆ ಹಿಂದುಳಿದ ಭಾಗವಾದ ಮುಂಬೈ ಕರ್ನಾಟಕದ 7 ಜಿಲ್ಲೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಅದರಂತೆ ಮುಂಬೈ ಕರ್ನಾಟಕ ಭಾಗವು ಭಾಳ ಹಿಂದುಳಿದ ಪ್ರದೇಶವಾಗಿದ್ದು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ನೀರಾವರಿ, ಕೈಗಾರಿಕೆ, ರಸ್ತೆ, ಕುಡಿಯುವ ನೀರು, ನಿರುದ್ಯೋಗ ಸಮಸ್ಯೆ, ನೆರೆ ಹಾವಳಿ ಹಾಗೂ ಬರಗಾಲದಿಂದ ರೈತರು ತತ್ತರಿಸುತ್ತಿದ್ದಾರೆ. ಸದರಿ ಪ್ರದೇಶವು ಭಾಳ ಹಿಂದುಳಿದಿರುವುದರಿಂದ ಈ ಭಾಗದ ಏಳಿಗೆಗೆ 371(j) ಕಲಂ ಅನಿವಾರ್ಯವಿರುವುದರಿಂದ 7 ಜಿಲ್ಲೆಗಳಿಗೆ 371(j) ನೀಡಬೇಕೆಂದು ನಾವು ಸರ್ಕಾರಕ್ಕೆ ಕೇಳಿಕೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಾರರು, ಎಲ್ಲ ಹೋರಾಟಗಾರರು, ಬುದ್ಧಿಜೀವಿಗಳು, ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿನಾಂಕ 15/12/2025 ಕಿತ್ತೂರಿನಿಂದ ಪಾದಯಾತ್ರೆ ಕೈಗೊಳ್ಳಲಾಗುವುದು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಂಡು ಶೋಭೆ ತರಬೇಕು. ಹಾಗೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಯಪಡಿಸಬೇಕಾಗಿದೆ. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆಯ ಪಕ್ಷದ ಸಿದ್ದನಗೌಡ ಪಾಟೀಲ್ ರಾಷ್ಟ್ರೀಯ ಅಧ್ಯಕ್ಷರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಸಂಗಡ ತಾವೆಲ್ಲರೂ ಕೈ ಜೋಡಿಸಿರಿ, ಅವರ ಜೋಡಿ ಬನ್ನಿ, ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಾಡೋಣ ಅಂತಕ್ಕಂಥದ್ದನ್ನು ಈ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇದ್ದೇವೆ. ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹೋರಾಟ ಅವ್ರಿಗೊಂದು ಮುನ್ನೆಚ್ಚರಿಕೆ ಕ್ರಮ ಕೊಡಾಗ್ತದೆ. ಇದನ್ನು ತೆಗೆದುಕೊಳ್ಳಿಕ್ಕಂದ್ರೆ ನಾವು ಮುಂದಿನ ದಿನದಾಗ ಪ್ರತ್ಯೇಕ ರಾಜ್ಯ ಮಾಡ್ತೀವಿ. ನಾವು ಪಾದಯಾತ್ರೆ ಅದಕ್ಕೆ ಕೈಗೊಂಡಿದ್ದೀವಿ ಅಂದ್ರೆ ಒಂದು ಪ್ರಮುಖ 17 ಕಾರಣ ಅದಾವೆ. 17 ಕಾರಣ ಅಂದ್ರೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಡ್ತಿದ್ವಿ. ನಾವು ಜನಪ್ರತಿನಿಧಿಗಳನ್ನ ಯಾಕೆ ಆಯ್ಕೆ ಮಾಡಿಕೊಟ್ಟಿರ್ತೀವಿ? ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ. ಆದರೆ ಇಲ್ಲಿ ಏನು ನಡೆದೈತಿ? ಯಾವ ಜನರಿಗೆ ಅನುಕೂಲ ಐತಿ? ಒಬ್ಬರಿಗೆ ಯಾರಾದರೂ ಪ್ರಜೆಗಳ ಸಲುವಾಗಿ ಯಾರಾದರೂ ಈಗಿನ ರಾಜಕಾರಣಿಗಳು ಜರ್ ಕಡ್ತಾ ಅವರ ಕೆಲಸ ಮಾಡಿದ್ದೇ ಆದ್ರೆ ನಾವು ಪಾದಯಾತ್ರೆ ಮಾಡುವಂಥದ್ದು ಕೊಳೆ ಮೇನಿರ್ತಿತ್ತು. ಅದಕ್ಕೆ ಅವ್ರು ಮಾಡಿಲ್ಲ, ಅವ್ರು ಹಾದಿ ತಪ್ಪಿದ್ದಾರೆ. ಅದಕ್ಕೆ ನಾವು ಅದನ್ನು ತಿದ್ದಾಕ ನಾವು ಒಂದು ಪಕ್ಷನ ಹೊಸದು ಮಾಡಿ ಅದಕ್ಕೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಆಯ್ತು, ನಮ್ಮ ಹಕ್ಕಿಗಾಗಿ. ಒಂದು ವೇಳೆ ಎರಡೂ ಆಗ್ಲಿಕ್ಕಂದ್ರೆ ನಾವು ಪ್ರತ್ಯೇಕ ರಾಜ್ಯ ಮಾಡೋದು ಶತಸಿದ್ಧ ಅಂತ ಈ ವ್ಯಕ್ತಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ.